ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಹತ್ರ ಏನಾದರೂ ವೇಸ್ಟ್ ಜೀನ್ಸ್ ಇದ್ದರೆ ಎಸೆಯೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಜೀನ್ಸ್ ಪ್ಯಾಂಟ್ನ ತೊಗೊಂಡಿದ್ದೀನಿ, ನಂದು ಹಳೆ ಜೀನ್ಸ್ ಪ್ಯಾಂಟ್ನ ತೊಗೊಂಡಿದ್ದೀನಿ. ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಅಣ್ಣ ತಮ್ಮ ಯಾವ್ದಾರು ಇದ್ದರೆ ತುಂಬ ಚೆನ್ನಾಗುತ್ತೆ, ಯಾಕಂದರೆ ಸ್ವಲ್ಪ ದೊಡ್ಡ ಬರುತ್ತೆ, ಬಿಡ್ತು ಚೆನ್ನಾಗಿ ಸಿಗುತ್ತೆ. ಅಗ್ಲ ಅಂದರೆ ದೊಡ್ಡ ಮಕ್ಕಳಿಗೂ ನೀವು ಮಾಡ್ಬೋದು. ನಾನು ಇದು ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಮುಂದ್ಗಡೆ ಪಾಕೆಟ್ ಇರುತ್ತಲ್ಲ ಅದನ್ನೆಲ್ಲ ಫುಲ್ಲು ಕಟ್ ಮಾಡ್ಕೊಬೇಕು. ಆಮೇಲೆ ಇದರಲ್ಲಿ ನಿಮಗೆ ಈ ಥರ 2 ಪೀಸು ಸಿಗುತ್ತೆ. ಅದನ್ನು ನೀಟಾಗಿ ನೋಡಿ, ನಾನಿಲ್ಲಿ 24 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉದ್ದ 24 ತೊಗೊಂಡಿದ್ದೀನಿ, ಅಗಲ 4 ಇಂಚಸ್ ತೊಗೊಂಡಿದ್ದೀನಿ. ನೋಡಿ, ನೀವು ಅಲ್ಲಿ 4 ತೊಗೊಂಡ್ರೆ ಕೊನೆ ತನಕನೂ 4 ತೊಗೊಬೇಕಾಗುತ್ತೆ. ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಬರೋ ಥರ ಒಟ್ಟು ನಿಮ್ಗೆ 2 ಪೀಸಲ್ಲಿ 4 ಆಗುತ್ತೆ. ನೋಡಿ, ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇರುತ್ತಲ್ವಾ, ಈಗ 4 ಆಗುತ್ತೆ ಇದರಲ್ಲಿ. ಈಗ ಇದನ್ನೊಂದು ಪೀಸು ಕೆಳಗಡೆ ಒಂದು ಪೀಸ್ ಕಾಣ್ತಾ ಇದೆಯಲ್ಲ, ಅದೆರಡನ್ನು ಕಟ್ ಮಾಡಿದ್ರೆ ಒಟ್ಟು 4 ಪೀಸ್ ಆಗುತ್ತೆ. ಅದರಲ್ಲಿ 3 ಪೀಸು ನಿಮಗೆ ಯೂಸ್ ಬರುತ್ತೆ. ಇನ್ನೇನಾದರೂ ನಿಮ್ಗೆ ಸ್ವಲ್ಪ ಉದ್ದ ಬೇಕು ಅಂದರೆ 4 ಪೀಸ್ನ ಯೂಸ್ ಮಾಡ್ಕೊಬೋದು. ನನಗೆ 3 ಪೀಸ್ ಸಾಕು, ಅದಕ್ಕೆ 3 ಪೀಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಬೇಕು. ಅಂದರೆ 4 ಇಂಚ್ ಅಂದರೆ 4 ಇಂಚೇ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಕರ್ಟು ಉದ್ದ ಗಿಡ್ಡ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೋಡಿ, ಇದರಲ್ಲಿ 2 ಪೀಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇದರಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇನ್ನೂ 1 ಪೀಸನ್ನ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಈ ಥರ ಒಂದು 2 ಇಂಚ್ ಆಗೋಷ್ಟು ಬೆಲ್ಟ್ ತಗೊಂಡಿದ್ದೀನಿ. ಬೆಲ್ಟ್ ಮಾಡೋಕ್ಕಂತ ಅಂದರೆ ನೀವು ಎಲಾಸ್ಟಿಕ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಈ ಥರ ನೋಡಿ ಮೇಲ್ಗಡೆ ಪಾರ್ಟಿಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಬೇಕು. ನೀವು ಈ ಥರ ಉಲ್ಟಾ ಹಾಕಿ ಸ್ಟಿಚ್ ಮಾಡಿದ್ರೆ ಈ ಥರ ಕಾಣುತ್ತೆ ಹಿಂಗೆ ಮಡಿಸಿದಾಗ. ಇದನ್ನು ನೆಕ್ಸ್ಟು ಈ ಥರ ಫೋಲ್ಡ್ ಮಾಡಿ ಆ ಕಡೆ ತಿರುಗಿಸಿ ಮಡಚಿ ಮತ್ತು ಆ ಕಡೆಯಿಂದ ಒಂದು ಸ್ಟಿಚ್ ಹಾಕೊಂಡ್ಬರ್ಬೇಕು. ನಿಮಗೆ ಈ ಥರ ಹೋಲ್ ಕಾಣಬೇಕು ಎಲಾಸ್ಟಿಕ್ ಹಾಕೋಕ್ಕೆ, ಆ ಥರ. ನೆಕ್ಸ್ಟ್ ಇನ್ನೊಂದು ಪೀಸ್ ಇಟ್ಕೊಂಡಿರ್ತೀರಲ್ವ ಕಟ್ ಮಾಡಿದ್ದು, ಅದರಲ್ಲಿ ಈ ಥರ ಫ್ರಿಲ್ಲನ್ನು ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. ನೋಡಿ, ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಸ್ಟಿಚ್ ಮಾಡೋರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸ್ಟಿಚ್ ಮಾಡಿದ್ನ ನೀವು ಎಲಾಸ್ಟಿಕ್ ಜಾಯಿಂಟ್ ಮಾಡಿರ್ತೀರಲ್ಲ, ಆ ಪೋರ್ಷನ್ ಇರುತ್ತಲ್ಲ, ಆ ಪೋರ್ಷನ್ದು ಕೆಳಗಡೆ ಭಾಗ ಇರುತ್ತಲ್ಲ, ಅದಕ್ಕೆ ಸ್ಟ್ರೈಟ್ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಬೇಕು. ನೀವು ಫ್ರಿಲ್ ಸ್ಟಿಚ್ ಮಾಡಿದ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆವಾಗ ನಿಮಗೆ ನೋಡಿ ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ. ಆಮೇಲೆ ನಿಮ್ಮ ಎಲಾಸ್ಟಿಕ್ ಏನಿರುತ್ತೆ, ಎಲಾಸ್ಟಿಕ್ಕನ್ನ ಅದರೊಳಗೆ ಇನ್ಸರ್ಟ್ ಮಾಡಬೇಕು. ನಾನಿಲ್ಲೊಂದು ನನ್ನ ಹಳೆ ಪ್ಯಾಂಟಿಂದ ಎಲಾಸ್ಟಿಕ್ ಇತ್ತು, ಅದನ್ನೇ ಹಾಕಿದ್ದೀನಿ. ನೀವು ಹೊಸದಿದ್ರೆ ಹೊಸದು ಹಾಕೋಬೋದು. ನೋಡಿ, ಎಲಾಸ್ಟಿಕ್ ಹಾಕಾದ್ಮೇಲೆ ಈ ಥರ ಕಾಣುತ್ತೆ. ನಾನು ಪಿನ್ನಿಂದ ಹಾಕಿದ್ದೀನಿ. ಆಮೇಲೆ ನಿಮಗೆ ಸೈಡು ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಬೇಕು. ಆವಾಗ ಸ್ಕರ್ಟ್ ರೆಡಿಯಾಗಿ ಹೋಗುತ್ತೆ. ಆಮೇಲೆ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಡಿಸೈನಿಂಗ್ ಇರಲಿ ಅಂತ ಹೇಳಿ ಈ ಥರ ಒಂದು ಬಟರ್ಫ್ಲೈ ಥರ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಇದು ಜೀನ್ಸಲ್ಲೇ ಮಾಡ್ಕೊಂಡಿದ್ದು. ಇದು ವಿಡಿಯೋ ಬೇಕು ಅಂದರೆ ಕೇಳಿ, ನಾನು ಸಪ್ರೇಟಾಗಿದ್ರು ವಿಡಿಯೋ ತೋರಿಸ್ತೀನಿ, ಆಯಿತಾ. ಈ ಥರ ಒಂದು ಸ್ಟಿಚ್ ಮಾಡ್ಕೊಂಡು ಅದಕ್ಕೆ ಪರ್ಲ್ ಥರ ಒಂದು ರಿಂಗ್ ಥರ ಮಾಡಿದ್ದೀನಿ. ಲಾಸ್ಟಿಗೆ ಈ ಥರ ಕಾಣ್ತಾ ಇತ್ತು. ನನ್ನ ಮಗಳಿಗೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಹೆಂಗೆ ಕಾಣ್ತಿದೆ ಅಂತ, ಚೆನ್ನಾಗಿ ಕಾಣ್ತಿದೆ ಅಲ್ವಾ?